ನನ್ನ ಹೆಸರು ಡಾಕ್ಟರ್ ಕಾರ್ತಿಕ್ ಉಡುಪ ಅಂತ. ನಾನು ಫಿಸಿಷಿಯನ್ KSC ಹಾಸ್ಪಿಟಲ್ ಇಲ್ಲಿ ಆಲ್ಮೋಸ್ಟ್ 2 ವರ್ಷದಿಂದ ನಾನು ಕೆಲಸ ಮಾಡ್ತಿದ್ದೀನಿ. ಮೈಸೂರಿನ ಒಂದು ವೃತ್ತಿಪರ ಡಾಕ್ಟರ್ ಕೆಲಸದಲ್ಲಿ ನಾನು 20 ಇಯರ್ಸ್ ಇಂದ ನಿರತವಾಗಿದ್ದೇನೆ. ಇವತ್ತು ನಾವು ಇದನ್ನ ನಿಮ್ಮನ್ನೆಲ್ಲ ಕರೆದು ಮಾತಾಡಕ್ಕೆ ಅಂತ ಕೇಳ್ಕೊಂಡಾಗ ನೀವೆಲ್ಲ ಬಂದಿದ್ದೀರಾ. ಐ ಆಮ್ ಸೋ ಹ್ಯಾಪಿ ನಿಜವಾಗ್ಲು. ಯಾಕಂತಂದ್ರೆ ಎಷ್ಟೋ ಸರ್ತಿ ಮುಂಚೆನೂ ಈ ತರ ಒಂದು ವೈದ್ಯಕೀಯ ವೃತ್ತಿಯಲ್ಲಿ ಮಾನವೀಯತೆ ಕಮ್ಮಿ ಆಗ್ತಾ ಇದೆ ಅನ್ನುವ ವಿಷಯಗಳಿರ್ಬೋದು, ಅಥವಾ ಆಸ್ಪತ್ರೆಗಳಲ್ಲಿ ಕರುಣೆಯಿಂದ ನೋಡ್ಕೊಳ್ಳುವಂಥದ್ದು ಕಮ್ಮಿ ಆಗ್ತಾ ಇದೆ ಅನ್ನೋಂಥ ವಿಷಯ ಇವತ್ತು ಹೊಸತಲ್ಲ, ಮುಂಚೆಯಿಂದ ಬರ್ತಕ್ಕಂಥದ್ದು. ಅದನ್ನ ಡಾಕ್ಟರ ಒಂದು ಆಸ್ಪತ್ರೆಯ ಭಾಗವನ್ನ ವಿಷಯವನ್ನ ತಿಳಿಸೋಕೆ ಹೆಚ್ಚಿನ ಸಮಯದಲ್ಲಿ ಅವಕಾಶಗಳೇ ಆಗ್ತಾ ಇದೆ. ಇವತ್ತು ನಮ್ಮ ಆಸ್ಪತ್ರೆಯ ಏನು ಮುಖ್ಯಸ್ಥರಿದ್ದಾರೆ ಅವರೆಲ್ಲ ಕೇಳ್ಕೊಂಡಾಗ ಬಂದಿದ್ದೀರಾ, ನಮ್ಮ ಭಾಗದಿಂದ ಏನು ಹೇಳಬೇಕು ಅಂತ ಇದೀವಿ ಅನ್ನೋದನ್ನ ಕೇಳ್ಕೊಳ್ಳೋದಕ್ಕೆ ಬಂದಿದ್ದೀರಾ. ಇದು ತುಂಬಾ ಒಂದು ಉತ್ತಮ ಬೆಳವಣಿಗೆ, ತುಂಬಾ ಖುಷಿ ಆಗ್ತಾ ಇದೆ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಕೆಲವೊಂದು ಮಾಧ್ಯಮ ಯೂಟ್ಯೂಬ್ ಚಾನೆಲ್ಗಳಲ್ಲಿರ್ಬೋದು, ಮುಖ್ಯವಾಹಿನಿಗಳಲ್ಲದೆ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಒಂದು ವಿಷಯ ಹರಿದಾಡ್ತಾ ಇತ್ತು. ಆಲ್ಮೋಸ್ಟ್ 2 ವಾರಗಳಿಂದ ನಡೀತಾ ಇತ್ತು. ಈ KVC ಆಸ್ಪತ್ರೆಯಲ್ಲಿ ನಾನು ಇನ್ವಾಲ್ವ್ ಆಗಿ ನನಗಂತೂ ತುಂಬಾ ಬೇಜಾರಾಯಿತು. ಯಾಕೆಂತಂದ್ರೆ ಅಲ್ಲಿ ತೋರಿಸಿರುವಂತಕ್ಕಂಥದ್ದು ನಿಜವಾಗ್ಲೂ ನಡೆದಿದ್ದೇ ಆಗಿದ್ದಲ್ಲಿ ತುಂಬಾ ಹೀನವಾಗಿರ್ತಕ್ಕಂಥ ಕೆಲಸ ನಡೆದಿದೆ ಅನ್ನುವ ತರದಲ್ಲಿ ಅಲ್ಲಿ ಬಿಂಬಿಸಲಾಗಿತ್ತು. ಸೊ ಇದನ್ನ ನೋಡಿದಾಗ ನನಗೆ ತುಂಬಾ ಬೇಜಾರಾಯಿತು. ನಮ್ಮ ಆಸ್ಪತ್ರೆಯ ಮುಖ್ಯಸ್ಥರೊಡ ಡಾಕ್ಟರ್ ನಂದೀಶ್ ಇರ್ಬೋದು, ಡಾಕ್ಟರ್ ವೇಣುಗೋಪಾಲ್ ಸರ್ ಇರ್ಬೋದು, ಎಲ್ಲರೊಡನೆ ಆ ಒಂದು ಪರ್ಟಿಕ್ಯುಲರ್ ಕೇಸಲ್ಲಿ ಇನ್ವಾಲ್ವ್ ಆಗಿರ್ತಕ್ಕಂಥ ಡಾಕ್ಟರ್ಸ್ ಇರ್ಬೋದು, ಅವ್ರನ್ನೆಲ್ಲ ಕೇಳಿದಾಗ ಆ ಬಂದಿರ್ತಕ್ಕಂಥ ಒಂದು ಅಲಿಗೇಷನ್ ಅಥವಾ ಅಪವಾದ ಏನಿದೆ, ಅಪಪ್ರಚಾರ ಏನಿದೆ, ಅದರಲ್ಲಿ ಕೆಲವು ಭಾಗಗಳು ಮಾತ್ರ ಸತ್ಯ. ಆ ಮಗು ಬಂದು ಅಡ್ಮಿಟ್ ಆಗಿದ್ದು ಸತ್ಯ, ತಲೆಗೇಟ್ ಆಗಿದ್ದು ಸತ್ಯ, CT ಸ್ಕ್ಯಾನ್ ಮಾಡಿದ್ದು ಸತ್ಯ. ಮತ್ತೆ ಉಳಿದಿರ್ತಕ್ಕಂಥ ಹೆಚ್ಚಿನ ವಿಷಯಗಳಲ್ಲಿ ಸತ್ಯಕ್ಕೆ ದೂರವಾದ ಮಾತುಗಳೇ ಕಾಣಿಸ್ತದೆ. ಇಡೀ ಒಂದು ಡಾಕ್ಟರ್ ಸಮುದಾಯ ಇರ್ಬೋದು, ಆಸ್ಪತ್ರೆಗಳ ಸಮುದಾಯವನ್ನೇ ನಿಂದಿಸ್ತಕ್ಕಂಥ ಒಂದು ವಾದಗಳು ಕೂಡ ಅಲ್ಲಿ ಬಂದಿದ್ದಾರೆ. ಕಾಣಿಸಿದಾಗ ತುಂಬಾ ಬೇಜಾರಾಗುತ್ತೆ. ಸೊ ಅದನ್ನ ನೀವು ಮಾಧ್ಯಮದ ಮುಂದೆ ತರಬೇಕು. ನಮ್ಮ ಒಂದು ಏನು ಒಪಿನಿಯನ್ ಏನಿದೆ ಅದನ್ನ ನೀವು ಮಾಧ್ಯಮದ ಎದುರುಗಡೆ ಇಡಬೇಕು ಅಂತ ಕೇಳ್ಕೊಂಡಿದ್ದೆ. ಅವ್ರನ್ನ ಕೇಳಿದಾಗ ಈ ಒಂದು ನಡೆಯನ್ನ ತಗೊಂಡಿದ್ದಾರೆ, ಖುಷಿ ಆಯ್ತು. ನೀವುಗಳು ಬಂದಿದ್ದೀರಾ, ತುಂಬಾ ಖುಷಿ. ನಿಮಗೆಲ್ಲ ಏನನ್ಸುತ್ತೆ? ನಿಜವಾಗ್ಲೂ ಇಷ್ಟೊಂದು ಮಾನವೀಯತೆ ಒಂದು ವೈದ್ಯಕೀಯ ವೃತ್ತಿಯಲ್ಲಿ ಕಮ್ಮಿ ಆಗಿದೆ ಅಂತ ಅನ್ಸುತ್ತೆ? ನಿಜವಾಗ್ಲೂ ಇಲ್ಲ. ಇದೆಲ್ಲ ಯಾಕಂತಂದ್ರೆ ಈ ಪರ್ಟಿಕ್ಯುಲರ್ ಕೇಸ್ ತಗೊಳ್ಳೋದಾದ್ರೆ ಇನ್ ಜನರಲ್ ನಾನು ಹೇಳಿದೆ, ಮಾನವೀಯತೆ ಅನ್ನೋದು ನಮ್ಮ ಒಂದು ರಿಲೇಟಿವ್ಸ್ಗಾದ್ರೆ ನಾವು ಏನ್ ಮಾಡ್ತೀವಿ, ಚಿಕಿತ್ಸೆಯನ್ನ ಬೇರೆಯವ್ರಿಗೂ ನಾವು ಕೊಡ್ತಾ ಇರ್ತೀವಿ, ಸಂವೇದನಶೀಲವಾಗಿನೇ ಚಿಕಿತ್ಸೆ ಮಾಡ್ತಾ ಇರ್ತೀವಿ, ಇದೆಲ್ಲ ಸತ್ಯ. ಈ ಪರ್ಟಿಕ್ಯುಲರ್ ಕೇಸಲ್ಲಿ ಏನಾಗಿದೆ, ಇದನ್ನ ಹೀಗೆ ಹಾಕಿದ್ರಲ್ಲ, ಮಗುವಿನ ಒಂದು ರೀಲ್ಸ್ ಅಲ್ಲಂತೂ KVC ಯಲ್ಲಿ ಕರ್ಮಕಾಂಡ ಅಂತಕ್ಕಂಥ ಹಾಕಿದ್ದಾರೆ. ಏನು ಕರ್ಮಕಾಂಡ ಅಂತಂದ್ರೆ ಏನಾಗಿದೆ, ಅದನ್ನ ಸತ್ಯಾಸತ್ಯತೆಯನ್ನ ನಾವು ಪರಿಶೋಧಿಸಿದ್ದೇನೆ ಈ ತರ ಒಂದು ನಾವು ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡುವುದು ಎಷ್ಟು ಸಮಂಜಸ. ಇದರಿಂದ ಈಗ ಆಯ್ತು, ಈಗ ಅವರು ಮಗುವಿನ ತಾಯಿಗೆ ಇರ್ಬೋದು, ಅವರ ಮನೆಯವರಿಗೆ ಇರ್ಬೋದು, ನೋವಾಗಿದೆ, ಸರಿ. ಹಾಗೆ ಯಾವುದೇ ಕಾರಣವಿಲ್ಲದೆ ಇನ್ನೊಂದಿಷ್ಟು ಒಳ್ಳೆಯ ಡಾಕ್ಟರ್ಗಳಿಗಿರ್ಬೋದು, ಒಂದು ಸಂಸ್ಥೆಗಿರ್ಬೋದು, ನೋವನ್ನು ಮಾಡುವುದು ಪೂರ್ವಾಪರಗಳನ್ನೆಲ್ಲ ಯೋಚಿಸ್ತೇನೆ. ಎಷ್ಟು ಡಿಸ್ಟರ್ಬ್ ಆಗ್ತಿದೆ ಅಂತ ಹೇಳಕ್ ಹೋದಾಗ ಅವ್ರು ಆಡಿರೋ ಮಾತನ್ನ ನೀವು ವಿಡಿಯೋದಲ್ಲೂ ಎಡಿಟ್ ಮಾಡದೆ ಹಾಕಿದ್ದಾರೆ. ಅವ್ರನ್ನು ನೀವು ಅದನ್ನು ಕೇಳಿಸ್ಕೋಬಹುದು. ಸೊ ಜಸ್ಟ್ ಎಡಿಟ್ ಮಾಡಿರೋ ವಿಡಿಯೋದಲ್ಲೇ 1-2 ಶಬ್ದ ನಿಮ್ಗೆ ಕೇಳಿಸ್ತಿದೆ ಅಂದ್ರೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಫುಲ್ ಏನ್ ನಡೆದಿರ್ಬೋದು ಇಲ್ಲಿ ಅಂತ, ಅವ್ರು ಹೆಂಗ್ ಮಾತಾಡಿರ್ಬೋದು. ಓಕೆ, ಇಷ್ಟು ವಿಚಾರ ಇರಬೇಕಾದ್ರೆ ನಾವು ಪೊಲೀಸ್ ಕಳಿಸ್ತೀವಿ. ಪೊಲೀಸ್ ಬಂದು ರಿಕ್ವೆಸ್ಟ್ ಮಾಡ್ತಾರೆ, ಪೊಲೀಸ್ಗೆ ಎಷ್ಟು ಅಗೇನ್ಸ್ಟ್ ಆಗಿ ಮಾತಾಡ್ತಾರೆ ಅನ್ನೋದನ್ನು ಅವ್ರ ಹತ್ರ ಫುಲ್ ವಿಡಿಯೋ ಇರುತ್ತಲ್ವಾ. ಅಂಡ್ ನಾವು CC ಫುಟೇಜ್ ಕಂಪ್ಲೀಟ್ಲಿ ಕೋರ್ಟ್ ಪ್ರೊಡ್ಯೂಸ್ ಮಾಡಿದೀವಿ ಸರ್. ಬಿಕಾಸ್ ವಿತೌಟ್ ಕಂಪ್ಲೇಂಟ್ ನಾವು ಎಲ್ಲರಿಗೂ CC ಫುಟೇಜ್ ಕೊಡಕ್ಕಾಗಲ್ಲ. ನಾವು ಅವ್ರಿಗೆ ಹೇಳಿದೀವಿ CC ಫುಟೇಜ್ ಇದೆ. ಸೊ ಅದನ್ನ ನಾವು ಕಂಪ್ಲೀಟ್ಲಿ 2 ಡೇಸ್ ಏನೇ ನಡೀತು ಅಷ್ಟನ್ನು ನಾವು ಸಬ್ಮಿಟ್ ಮಾಡಿದೀವಿ ಕೋರ್ಟಿಗೆ. ಇನ್ಫಾರ್ಮೇಶನ್ ಕೇಸ್ ಆಗ್ತಾ ಇದೀವಿ ಅವ್ರೊಬ್ಬರ ಮೇಲೆ ಸರ್. ಬಿಕಾಸ್ ಲೈಕ್ ನಮ್ಗೆ ಒಂದು ಸೋರ್ಸ್ ಎಲ್ಲಿಂದ ಬಂತ ಅಷ್ಟು ಮಾತ್ರ ನಮ್ಗೆ ಹರಾಸ್ಮೆಂಟ್ ಏನ್ ಮಾಡಿರಲ್ಲ, ಎಮೋಷನಲ್ ಹರಾಸ್ಮೆಂಟ್ ತಾನೆ. ಎಮೋಷನಲ್ ಹರಾಸ್ಮೆಂಟ್ ನಿಮ್ಗೆ ಎಂಡೋರ್ಸ್ಮೆಂಟ್ ಬಿಟ್ಟು ಏನು ಬರೋದಿಲ್ಲ ಸರ್. ಅದಕ್ಕೆ ಈ ಡಿಫಾರ್ಮೇಶನ್ ಕೇಸ್ ಆಗ್ತಾ ಇರೋದು ಸರ್. ಖಂಡಿತ ಅದಕ್ಕೆ ನಾವು ಹೇಳ್ತಾರೆ ಡಿಫಾರ್ಮೇಶನ್ ಕೇಸ್ ಅದಕ್ಕೆ ಹಾಕಿರೋದು.
ಕೈ ಮಾಡಿದವರಿಗೆ ನಾವು ಅವರ ಯಾರೋ ಒಬ್ಬರು ಕೈ ಮಾಡಿದ್ರೆ ನೀವು ಹೇಳಂತರ ಅದು ಕ್ರಿಮಿನಲ್ ಅಫೆನ್ಸ್ ಆಗ್ತಿತ್ತು. ಯಾರನ್ನೂ ಮುಟ್ಟಿಲ್ವಲ್ಲ, ಅವ್ರ ಫ್ರೀಡಮ್ ಸ್ಪೀಚ್ ಇಸ್ ಫ್ರೀಡಮ್ ಫಾರ್ ಎವ್ರಿಬಡಿ. ಸೊ ಮಾತಾಡಿದರೆ ಅದು ನಮ್ಗೆ ಹರ್ಟ್ ಆಗಿದೆ ಅಂತ ನಾವು ಡಿಫಾಮೇಷನ್ ಕೇಸ್ ಹಾಕಿದ್ವಿ. ಕ್ರಿಮಿನಲ್ ಕೇಸ್ ಹಾಕಂತ ಸಂದರ್ಭ ಇಲ್ಲವಲ್ಲ ಸರ್. ಅನುಮಾನ ಅನ್ನೋದು ಏನಿಲ್ಲ ಸರ್. ಇಲ್ಲಿ ನಮ್ದು ಒಂದು ಥಿಂಕಿಂಗ್ ಏನಿದೆ ಅಂದ್ರೆ ಇಲ್ಲಿ ಯಾರಿಗೂ ಅಷ್ಟು ಟೈಮ್ ಇಲ್ಲ ಸರ್. ಈ ಜನರೇಷನ್ ಅಲ್ಲಿ ಯಾರೋ ಒಬ್ರು ಇದರಿಂದನೇ ನಿಂತ್ಕೊಂಡು ನೀವಿಲ್ಲ ಇದನ್ನ ಮಾಡಿ, ನಾನು ನಿಮ್ಗೆ ಇಷ್ಟು ಕೊಡ್ತೀನಿ, ನೀವು ಅದನ್ನ ಮಾಡಿ ಅಂತ ನಮ್ಮದು ಒಂದು ಒಪಿನಿಯನ್ ಅಷ್ಟೇ. ಅದು ಕೋರ್ಟ್ ಮತ್ತೆ ಸ್ಟೇಷನ್ ಅವರು ಎನ್ಕ್ವೈರಿ ಮಾಡ್ಕೊಂಡು ನಾವು ಡಿಸೈಡ್ ಮಾಡ್ಕೊಳ್ಳಿ ಸರ್. ನಾವು ಈ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ನಮ್ಗೆ ಯಾರ ಮೇಲೆ ಡೌಟ್ ಇಲ್ಲ ಸರ್. ಅದು ಯಾರು ಬೇಕಾದ್ರೆ ಇರ್ಬೋದು ಸರ್. ನಾನೇ ಕೂಡ ಇರ್ಬೋದು ಸರ್, ನೀವೇ ಕೂಡ ಇರ್ಬೋದು ಸರ್, ಯಾರು ಬೇಕಾದ್ರೆ ಇರ್ಬೋದು. ನಮ್ಗೆ ಯಾರ ಮೇಲೆ ಇದೆ ಅದೇ ಅಂತ ಪರ್ಟಿಕ್ಯುಲರ್ ಡೌಟ್ ಏನಿಲ್ಲ. ಅಥವಾ ಆ ಲೇಡಿನೇ ಅವತ್ತಿನ ದಿನ ಎಮೋಷನಲಿ ತುಂಬಾ ಬ್ರೇಕ್ ಡೌನ್ ಆಗಿ ಮಾಡಿರಬಹುದು. ಬಟ್ ನಮ್ದು ಏನ್ ಪಾಯಿಂಟ್ ಅಂದ್ರೆ ಅದು ಒಂದು ತಿಂಗಳಾದ್ಮೇಲೆನೂ ಅದೇ ಆಗೋನಿ ಇತ್ತ, ಆ ತರ ಏನಾಗಿತ್ತು? ಬಿಕಾಸ್ ಮಗು ಇಲ್ಲಿಂದ ಚೆನ್ನಾಗಿ ನಡ್ಕೊಂಡು ಹೋಗಿದೆ. ಆ ವಿಡಿಯೋ ಮಧ್ಯಾಹ್ನ ಇಲ್ಲಿಂದ ಹೋದ್ಮೇಲೆ ವಿಡಿಯೋ ಮಾಡಿರ್ತಾರೆ ಲೇಡಿ. ಆ ವಿಡಿಯೋದಲ್ಲಿ ಆರಾಮಾಗಿ ಕೂತಿರುತ್ತೆ, ನೀವೇ ನೋಡ್ತೀರಾ ವಿಡಿಯೋದಲ್ಲಿ. ಓಕೆ, ಏನೋ ತಿಂತಾ ಇರುತ್ತೆ, ಟಿವಿ ನೋಡ್ತಾ ಇರುತ್ತೆ, ಎವ್ರಿಥಿಂಗ್ ಫೈನ್ ಆಗಿರುತ್ತೆ. ಸಿಸಿ ಫುಟೇಜ್ ಅಲ್ಲಿ ಇಲ್ಲಿಂದ ಮಗು ಹೆಂಗ್ ಹೋಗಿದೆ ಅಂತ ನಾವು ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡಿದ್ವಿ. ಓಕೆ, ಇಷ್ಟೇ ವಿಷಯ ಇರ್ಬೇಕಾದ್ರೆ ಇಷ್ಟೊಂದು ಫ್ಯೂಮ್ ಆಗಂತ ನೆಸೆಸಿಟಿ ಏನಿತ್ತು ನಮ್ಗೆ ಗೊತ್ತಾಗ್ತಿಲ್ಲ. ಈಗಾಗಲೇ ಆಗಿರೋ ನಮ್ಗೆ ಹೆಂಗೆ ಬರೆಸ್ಕೊಳ್ಳೋದು? ಅಟ್ಲೀಸ್ಟ್ ಈಗ ನಡೀತಾ ಇರೋ ವಿಡಿಯೋಸ್ ಅನ್ನ ಆಗಲಿ ಸತ್ಯಾಸತ್ಯತೆ ತಿಳಿದ ಮೇಲೆ ಸರ್ ನಾವು ಅದ್ರ ಬಗ್ಗೆ ಎನ್ಕ್ವೈರಿ ಮಾಡಕ್ ಹೋಗಿಲ್ಲ. ನಮ್ಮ ವಿಡಿಯೋ ನೋಡಿನೇ ತಿಳ್ಕೊಂಡಿದ್ದು ಮಗು ಚೆನ್ನಾಗಿದೆ ಅಂತ. ಪ್ಲಸ್ ಇಲ್ಲಿಂದ ಹೋಗ್ಬೇಕಾದ್ರೆ ನಮ್ಮ ಯಾರು ಡಾಕ್ಟರ್ಸ್ ಏನ್ ಸರ್ಟಿಫಿಕೇಟ್ ಕೊಡಬೇಕು, ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಕೊಟ್ಟು ಕಳಿಸಿದ್ದಾರೆ. ಅಂಡ್ ಸೆಕೆಂಡ್ ಥಿಂಗ್, ನೀವು ಹೇಳಿದಂಗೆ ಇಲ್ಲಿ ಟ್ರೀಟ್ಮೆಂಟ್ ಕಂಪ್ಲೀಟ್ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ಯಾವುದೋ ಒಂದು ಹಾಸ್ಪಿಟಲ್ ಹೋಗ್ಬೋದಾಗಿತ್ತು, ಅಥವಾ ಒಂದು ಕ್ಲಿನಿಕ್ ಆದ್ರೆ ಅಟ್ಲೀಸ್ಟ್ ಹೋಗ್ಬೇಕು, ಅದು ಹೋಗಿಲ್ಲ. ಅಂಡ್ ಇಲ್ಲಿ ಬರಬೇಕಾದ್ರೆ ನಾವು ಮಗು ಬಿದ್ದಿರೋದು ಎಡದೋರೆ ಶ್ರೀರಂಗಪಟ್ಟಣದಲ್ಲಿ. ಅಲ್ಲಿಂದ ಸೀದಾ KVCಗೆ ಬರ್ತಾರೆ, ಒಂದು ಕ್ಲಿನಿಕ್ಗೂ ಹೋಗ್ಬೇಕು. ಈಗ ನನ್ನ ಮಗುಗೆಲ್ಲ ಏಟಾಯ್ತು ಅಂತ ಮನೆ ಪಕ್ಕ ಫಸ್ಟ್ ಯಾವ್ದಿದೆ ನೋಡಿ, ನಮ್ದೇ ಹಾಸ್ಪಿಟಲ್ ಇದ್ರೂ ಕೂಡ ನಾನೇನಾದ್ರು ದೂರ ಇದ್ದಿದ್ರೆ ನಾನು ಜಸ್ಟ್ ಲೈಕ್ ಮೇ ಬಿ ಇಲ್ಲಿಂದ ಸಿದ್ಧಾರ್ಥ ಇದ್ದೀರೋ ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ ಮುಂಚೆ ಅಟ್ಲೀಸ್ಟ್ ಫಸ್ಟ್ ಏಡ್ ಮಾಡೋಕೆ ಎಲ್ಲ ಕರ್ಕೊಂಡು ಹೋಗ್ತೀನಿ. ಎಲ್ಲೂ ಹೋಗದೆ ತಲೆಯಲ್ಲಿ ಏಟು ಬಿದ್ದಿದೆ ಅಂತ ಹೇಳ್ತಾ ಇದ್ದಾರೆ ಮಗುಗೆ, ತಕ್ಷಣ ಗಾಯಗಳಿರುತ್ತೆ, ಇಲ್ಲಿಗೆ ಸೀದಾ ಕರ್ಕೊಂಡು ಬರ್ತಾರೆ. ಸೊ ಇಲ್ಲೆಲ್ಲ ನೋಡಿ CT ಎಲ್ಲ ನಾರ್ಮಲ್ ಬಂತಮ್ಮ, ನೀವು ಕರ್ಕೊಂಡು ಹೋಗ್ಬೇಕಂದ್ರೆ ಗಾಬರಿ ಆಗ್ತಾರೆ ನೈಟಲ್ಲಿ. ನೈಟ್ ಆಯ್ತು ಸರ್, ನಾವು ಬೆಳಗ್ಗೆ ಕರ್ಕೊಂಡು ಹೋಗ್ತೀವಿ, ನಮ್ಗೆ ಯಾಕೋ ಒಂದ್ ಸ್ವಲ್ಪ ಇದಾಗುತ್ತೆ. ಆಯ್ತು, ಅಬ್ಸರ್ವೇಷನ್ ಇಸ್ ಇಂಪಾರ್ಟೆಂಟ್. ಹಂಗಂತ ಹೇಳಿ ಯಾವ್ದು ಫೋರ್ಸ್ ಮಾಡಿಲ್ಲ ನೀವು ಅಡ್ಮಿಟ್ ಆಗಲೇಬೇಕು ಅಂತ ನಾವು ಹೇಳಲ್ಲ. ಆಪ್ಷನ್ಸ್ ನಿಮಗೆ ಕೊಡ್ತೀವಿ. ಓಕೆ, ಏಟ್ ಆಗಿದೆ ಅಂತ ನಿಮ್ಗೆ ಡೌಟ್ ಇದೆ ಅಲ್ವಾ ಸರ್, ನೀವು ಅಡ್ಮಿಟ್ ಆಗಿ. ಓಕೆ, ಅಡ್ಮಿಟ್ ಆಗ್ತಾರೆ. ಮಿಡ್ ನೈಟ್ ಅಲ್ಲಿ ಡಾಕ್ಟರ್ನ ಕೇಳ್ತಾರೆ, ಅಲ್ಲಿರೋ ಡಾಕ್ಟರ್ನ ಬಾಯಿ ತಚ್ಚಿದೆಲ್ಲ ಇನ್ನೂ ತಿನ್ನಕ್ ಆಗ್ತಿಲ್ಲಲ್ಲ ಮಗುಗೆ, ಏನೋ ಹಲ್ಲು ಏನೋ ಡ್ಯಾಮೇಜ್ ಆಗಿರ್ಬೋದಾ, ಹಂಗೇನು ಕಾಣಿಸ್ತಾ ಇಲ್ಲ, ಜಸ್ಟ್ ತಚ್ಚಿದ ಗಾಯಗಳಿದೆ ಅಷ್ಟೇ, ಬೇಕಾದ್ರೆ ಬೆಳಗ್ಗೆ ಒಂದು ಡೆಂಟಲ್ ಒಪಿನಿಯನ್ ತಗೊಳ್ಳೋಣ ಅಂತ ಹೇಳ್ತಾರೆ ಡಾಕ್ಟರ್. ಸರಿ, ಬೆಳಗ್ಗೆ 9 ಗಂಟೆಗೆ ಶುರು ಮಾಡ್ತಾರೆ. ಡೆಂಟಿಸ್ಟ್ ಬಂದ್ರ ಅಂತ ಸಂಡೇ ಮಾರ್ನಿಂಗ್. ಇದೆಲ್ಲ ನಡೆದಿರೋದು ಫೆಬ್ರವರಿ 15-16. ನಾವು ಈಗ ಕೂತಿರೋದು ಮಾರ್ಚ್ 22. ಓಕೆ, ಸೊ ಅದಾದ್ಮೇಲೆ ಡೆಂಟಿಸ್ಟ್ ಬರಕ್ ಸ್ವಲ್ಪ ಟೈಮ್ ಆಗತ್ತೆ ಅಂತ ಅದನ್ನ ಅಡ್ವಾಂಟೇಜ್ ತಗೊಂಡು ಅಲ್ಲಿಂದ ಶುರು ಮಾಡ್ತಾರೆ. ಅಲ್ಲಿ ಅಕ್ಕಪಕ್ಕ ವಾರ್ಡ್ ಯಾವಾಗ ತಿಚ್ಚಕ್ ಶುರು ಮಾಡ್ತಾರೆ, ಅವ್ರ ತರನೇ ಪಬ್ಲಿಕ್ ಗಳು ಏನಮ್ಮ ಯಾಕಮ್ಮ ಹಿಂಗ್ ಇಷ್ಟ ಇದೆ ಅಂದಾಗ ಅವ್ರು ಅಲ್ಲಿಂದ ಕೆಳಗೆ ಬರ್ತಾರೆ. ರಿಸೆಪ್ಷನ್ ಬಂದು ಕೂಗಾಡಕ್ ಶುರು ಮಾಡ್ತಾರೆ.